ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ 1,85,000 ಆಗುತ್ತೆ ಸರ್. ವೆಹಿಕಲ್ ಡ್ರೈವನ್ ಬಂದ್ಬಿಟ್ಟು ಬರೀ 35,000 ಹೊಡಿದೆ ಗಾಡಿ. ಫೈನಲ್ ಟು ಫೈನಲ್ ಒಂದು 225 ಆಗುತ್ತೆ ಸರ್. ಇದು 2,25,000ಕ್ಕೆ 13 ಮಾಡಲು. ಹೌದು ಸರ್. ಫೈನಲ್ ಟು ಫೈನಲ್ ಒಂದು 460 ಆಗುತ್ತೆ ಸರ್. 5,90,000ಕ್ಕೆ 5,90,000 ಆಗುತ್ತೆ ಸರ್. ಲೋನ್ ಒಂದು 50,000 ಡೌನ್ ಪೇಮೆಂಟ್ ಸರ್. ಒಂದು 50-60,000 ಡೌನ್ ಪೇಮೆಂಟ್, ಮಿಕ್ಕಿದ ಫುಲ್ ಲೋನ್ ಮಾಡ್ಬೋದು ನಾವು ಸರ್. ವೆಹಿಕಲ್ ಬಸ್ ಜಸ್ಟ್ 35,000 ನೋಡಿದೆ ವೆಹಿಕಲ್. ಫೈನಲ್ ಟು ಫೈನಲ್ 5,20,000 ಆಗುತ್ತೆ ಸರ್. ಗಾಡಿ ಜಸ್ಟ್ ಡ್ರೈವನ್ ಬಂದ್ಬಿಟ್ಟು 51,000 ಓಡಿದೆ ಗಾಡಿ ಅಷ್ಟೇ. ಫೈನಲ್ ಟು ಫೈನಲ್ 5,25,000 ಮಾಡ್ಕೊಡ್ತೀನಿ. 5,25,000ಕ್ಕೆ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸಿಗ್ತಾರೆ. ಹೌದು ಸರ್. ಸರ್ ಇದಕ್ಕೆ 675 ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ ಒಂದು 645 ಆಗುತ್ತೆ ಸರ್. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಆಫ್ಟರ್ ಲಾಂಗ್ ಟೈಮು ಕ್ಯಾಚ್ ಕಾರ್ಸ್ 24ಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಕ್ವಾಲಿಟಿ ವೆಹಿಕಲ್, ಲೆಸ್ ಡ್ರಿವನ್ ವೆಹಿಕಲ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿಗಳು ತುಂಬಾ ನೋಡಕ್ ಸಿಗುತ್ತೆ. ಅಂಡ್ ಕಂಪೇರ್ ಟು ಮಾರ್ಕೆಟ್ ಪ್ರೈಸು ಕಮ್ಮಿ ಪ್ರೈಸಲ್ಲಿ ಕೊಡ್ತೀರಾ ಅಂತ ಹೇಳ್ಬೋದು. ಯಾವ ಪ್ರೈಸಲ್ಲಿ ಇದೆ ಅಂಡ್ ಯಾವ ವೆಹಿಕಲ್ ಇದೆ ಎಲ್ಲ ಕೇಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀವಿ ಸರ್. ಅಂಡ್ ಆಲ್ಮೋಸ್ಟ್ ಎಷ್ಟು ಮಂತ್ ಆಯಿತು ಸರ್ ಕ್ಯಾಚ್ ಕಾರ್ಸ್ ಓಪನ್ ಆಗಿ? ಸರ್ ಕ್ಯಾಚ್ ಕಾರ್ಸ್ ಓಪನ್ ಆಗಿ ರೀಸೆಂಟ್ಲಿ ಒಂದು 6 ಮಂತ್ಸ್ ಆಗಿದೆ. 6 ಮಂತ್ಸ್ ಇಂದ ನೋಡ್ಕೊಂಡು ಬಂದಿದ್ದೀನಿ ಸರ್. ಎಲ್ಲ ಕ್ವಾಲಿಟಿ ವೆಹಿಕಲ್ಗಳೇ ಇಟ್ಟಿರೋದು. ಮೋಸ್ಟ್ ಆಫ್ ದ ವೆಹಿಕಲ್ಗಳು ಕಮ್ಮಿ ಓಡಿರೋ ವೆಹಿಕಲ್. ಫಾರ್ ಎಕ್ಸಾಂಪಲ್ 35,000, 50,000 ಅಂಡ್ 33,000 ಓಡಿರೋ ವೆಹಿಕಲ್ ಸರ್. ಅದನ್ನೇ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ ಸರ್? ಸರ್ ಹೌದು. ನಮ್ಮ ಹತ್ರ ಸ್ಟಾಕ್ಸ್ ಕಮ್ಮಿ ಇದ್ರೂ ನಾವು ಕ್ವಾಲಿಟಿ ವೆಹಿಕಲ್ಸ್ಗಳು ತೊಗೊತಾ ಇದ್ದೀವಿ. ಮತ್ತೆ ಕಮ್ಮಿ ಆದಷ್ಟು ಒಳ್ಳೆ ಗಾಡಿಗಳು ತೊಗೊಳ್ಳೋಣ ಅಂತ ನಾವು ಜಾಸ್ತಿ ಇದು ಮಾಡ್ಕೊತಾ ಇಲ್ಲ. ಓಕೆ ಸರ್. ಕ್ಯಾಚ್ ಕಾರ್ಸ್ ಅಡ್ರೆಸ್ ಸರ್? ಸರ್ ಕ್ಯಾಚ್ ಕಾರ್ಸ್ ನಮ್ಮ ಕ್ಯಾಚ್ ಕಾರ್ಸ್ 24 ಬಂದ್ಬಿಟ್ಟು ಉಳ್ಳಾಳ್ ಮೇನ್ ರೋಡು, RTO ಮೇನ್ ರೋಡು. ಓಕೆ. ವಿದ್ಯಾನಿಕೇತನ್ ಸ್ಕೂಲ್ ಆಪೋಸಿಟೇ ಇದೆ ಸರ್. ಓಕೆ. ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಆದರೆ ಗೂಗಲಲ್ಲಿ ಕ್ಯಾಚ್ ಕಾರ್ಸ್ 24 ಅಂತ ಹಾಕಿ ಗೂಗಲ್ ಮ್ಯಾಪು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇಲ್ಲೇ ವಿಸಿಟ್ ಆಗ್ತೀರಾ. ಇವಾಗ ನೋಡೋಕ್ಕೆ ಆಲ್ಮೋಸ್ಟ್ ಒಂದು 15ರಿಂದ 16 ವೆಹಿಕಲ್ ಸರ್. 15ರಿಂದ 16 ವೆಹಿಕಲ್ ಇದೆ. ವೆಹಿಕಲ್ಸ್ ಇನ್ನೂ ಬರ್ತಾ ಇದೆ, ಇನ್ನೂ ಸ್ಟಾಕ್ ಇದೆ. ಬೇರೆ ಏನಾದ್ರು ನಿಮ್ಗೆ ಏನು ವೆಹಿಕಲ್ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ, ನಮ್ಮ ಹತ್ರ ವೆಹಿಕಲ್ಸ್ ಇದೆ, ತರಿಸ್ಕೊಡ್ತೀನಿ. ಖಂಡಿತ ಸರ್. ಲೋನು ಸರ್ ಲೋನ್ ಎಲ್ಲ ಬ್ಯಾಂಕಲ್ಲಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ನಾವು ಲೋನ್ ಮಾಡ್ಕೊಡ್ತೀವಿ. ಯಾವ ಮಾಡೆಲ್ ಮೇಲೆ ಸರ್? 14 ಎಬೋ ಎಲ್ಲ ವೆಹಿಕಲ್ಸ್ಗೂ ಲೋನ್ ಆಗುತ್ತೆ ಸರ್. 13 to 14. ಓಕೆ. ಅಂಡ್ ವಿಸಿಟ್ ಆಗಿ ವಿಡಿಯೋದಲ್ಲಿ ಏನು ಹೇಳ್ತಿರಲ್ಲ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಪ್ರೈಸಿಂಗಲ್ಲಿ. ನೀವು ಒಂದು ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ನಿಮ್ಗೆ ಇಷ್ಟ ಆದರೆ ಪ್ರೈಸ್ ಕೋತ್ ಮಾತಾಡಿ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರಿ. ಫಸ್ಟ್ ವೆಹಿಕಲ್ಲು ಸ್ಟಾರ್ಟ್ ಮಾಡೋಣ ಸರ್. ಡಿಮಾಂಡೆಡ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಎನ್ಕ್ವೈರಿ ಬರ್ತಿತ್ತು ಈ ಗಾಡಿಗೆ. ಹೌದು ಸರ್. ಅಂಡ್ ಎನ್ಕ್ವೈರಿಗಳು ಬರ್ತಾನೆ ಇರುತ್ತೆ. ಅಂಡ್ ಆಲ್ಮೋಸ್ಟ್ ಓಡಿರೋದೇ ಕಮ್ಮಿ ಆಗಿರುತ್ತೆ ಸರ್. ಹೌದು ಸರ್. ಹೇಳಿ ಸರ್, ಡೀಟೇಲ್ ಹೇಳಿ ಸರ್ ಇದ್ರದ್ದು. ಸರ್ 2019 ಮಾಡಲ್ VXI. ಓಕೆ. ವೆಹಿಕಲ್ ಬರೇ 33,000 ಓಡಿದೆ ಅಷ್ಟೇ ಸರ್. ವೆಹಿಕಲ್ 33,000 ರೆಕಾರ್ಡೆಡ್ ಸರ್. ರೆಕಾರ್ಡೆಡ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಆಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ನಿಮಗೆ VXI ಆಗಿರೋದ್ರಿಂದ AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸು, ರೇರ್ ಸೈಡ್ ನಿಮಗೆ ನೋಡ್ಬೋದು. 35,000 ಓಡಿರೋದು VXI ಪೆಟ್ರೋಲ್ ವೇರಿಯಂಟು. ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ಏನು ಕೋಟ್ ಮಾಡ್ತಿರೋದು ಸರ್ ನೀವು? ಸರ್ ಇದು 630 ಕೋಟ್ ಮಾಡ್ತಾ ಇರೋದು. ಓಕೆ. ವೆಹಿಕಲ್ ಪ್ರೈಸು ವೆಹಿಕಲ್ ಫೈನಲ್ ಟು ಫೈನಲ್ ಅಂದ್ರೆ ಒಂದು 590 ಆಗುತ್ತೆ ಸರ್. 5,90,000ಕ್ಕೆ 5,90,000 ಆಗುತ್ತೆ ಸರ್. ಲೋನ್ ಒಂದು 50,000 ಡೌನ್ ಪೇಮೆಂಟ್ ಸರ್. ಒಂದು 50-60,000 ಡೌನ್ ಪೇಮೆಂಟ್, ಮಿಕ್ಕಿದ ಫುಲ್ ಲೋನ್ ಮಾಡ್ಬೋದು ನಾವು ಸರ್. 2022 ಮಾಡಲು ರೆನಾಲ್ಟ್ ಕ್ವಿಡ್. ಓಕೆ ಸರ್. ವೆಹಿಕಲ್ ಬಸ್ ಜಸ್ಟ್ 35,000 ನೋಡಿದೆ ವೆಹಿಕಲ್. ಓಕೆ. ನೀವು ನೋಡ್ಬೋದು ಗಾಡಿ ತುಂಬಾ ಚೆನ್ನಾಗಿದೆ. RXL ಆಪ್ಷನಲ್ ಅಲ್ಲ ಸರ್? RXL ಆಪ್ಷನಲ್ ಸರ್ ಇದು ವೆಹಿಕಲ್. ಓಕೆ. ಫೀಚರ್ಸ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತಾ ಸರ್? 2 ಏರ್ ಬ್ಯಾಗ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಇಂಟೀರಿಯರ್ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬಂದಿರುತ್ತೆ. ಅಂಡ್ ಓಡಿರೋದು ಜಸ್ಟ್ 35,000 ಓಡಿರೋ ವೆಹಿಕಲ್ ಆಗಿರೋದು. ಅಂಡ್ ಮೈಲೇಜ್ ಅಂತ ಹೋಗೋದಾದ್ರೆ ನಿಮಗೆ 16ರಿಂದ 18 ಎಕ್ಸ್ಪೆಕ್ಟ್ ಮಾಡ್ಬೋದು. 2022 ಮಾಡಲು ಸರ್. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? ವೆಹಿಕಲ್ ಪ್ರೈಸಿಂಗ್ ಬಂದ್ಬಿಟ್ಟು 4,20,000 ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ಕಡೆ ನಮ್ದು 3,90,000 ಮಾಡ್ಕೊಡ್ತೀವಿ ಸರ್. 3,90,000ಕ್ಕೆ 3,90,000ಕ್ಕೆ 2022 ಮಾಡಲು ಕ್ವಿಡ್ ಸಿಂಗಲ್ ಓನರ್ ವೆಹಿಕಲ್ ಮಾಡ್ಕೊಡ್ತೀನಿ. ಬರೇ 35,000 ಓಡಿದೆ. ಓಕೆ ಸರ್. ಲೋನು ಒಂದು 3.5 ಲಕ್ಷ ಲೋನ್ ಆಗುತ್ತೆ ಸರ್ ವೆಹಿಕಲ್ಗೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಎರ್ಟಿಗಾ ಸರ್. ಎರ್ಟಿಗಾ 2013 ಮಾಡಲು VXI. ಓಕೆ ಸರ್. ನಾವು ಕೋಟಿಂಗ್ ಬಂದ್ಬಿಟ್ಟು 5,55,000 ಕೋಟ್ ಮಾಡ್ತಾ ಇದೀವಿ. ಓಕೆ. VXI 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಫೈನಲ್ ಟು ಫೈನಲ್ 5,20,000 ಆಗುತ್ತೆ ಸರ್. 5,20,000ಕ್ಕೆ VXI ಸೆಕೆಂಡ್ ಓನರ್ ಆಗಿರುತ್ತೆ. ಯಾರು ಎರ್ಟಿಗಾ ಹುಡುಕ್ತಾರೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ವಿಸಿಟ್ ಆಗಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಬಂದ್ರೆ ಸರ್. ಸರ್ ಬನ್ನಿ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಹೋಂಡಾ ವೆನ್ಯೂ ಸರ್. ಹೋಂಡಾ ವೆನ್ಯೂ S ವೇರಿಯಂಟ್ 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಜಸ್ಟ್ ಡ್ರೈವನ್ ಬಂದ್ಬಿಟ್ಟು 51,000 ಓಡಿದೆ ಗಾಡಿ ಅಷ್ಟೇ. ಓಕೆ. ಲೆಸ್ ಡ್ರೈವನ್. ನಮ್ ಕೋಟಿಂಗ್ ಬಂದ್ಬಿಟ್ಟು 5,70,000 ಕೋಟಿಂಗ್ ಇದೆ. 5,70,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 7,35,000 ಮಾಡ್ಕೊಡ್ತೀನಿ ಸರ್.
7,35,000ಕ್ಕೆ ಜಸ್ಟ್ 57,000 ಅಲ್ಲ, 51,000 ಓಡಿದೆ ಗಾಡಿ. 51,000 ಓಡಿರೋ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಸರ್ ಇದು i20 ಆಸ್ಟಾ ಫುಲ್ ಟಾಪ್ ಅಂಡ್ ವೆಹಿಕಲ್ 2015 ಮಾಡಲ್, ಬರೀ ಸಿಂಗಲ್ ಓನರ್ ವೆಹಿಕಲ್. ರೀಸೆಂಟ್ಲಿ ಸರ್ವಿಸ್ ಆಗಿದೆ ಶೋರೂಮ್ ಅಲ್ಲಿ. 4 ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆಸ್ಟಾ ಅಂತ ಟಾಪ್ ಅಂಡ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತು. ಬಟನ್ ಸ್ಟಾರ್ಟ್ ಬರುತ್ತೆ, 4 ಮ್ಯಾಗ್ ವೀಲ್, ಏರ್ ಬ್ಯಾಗ್ಸ್, ರಿವರ್ಸ್ ಕ್ಯಾಮ್ರಾ, ಆಲ್ಮೋಸ್ಟ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಟಾಪ್ ಅಂಡ್ ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಬರುತ್ತೆ. ಕೀ ಸ್ಟಾರ್ಟ್ ಆಗಿರುತ್ತೆ ಅಷ್ಟೇ. ಬಟನ್ ಸ್ಟಾರ್ಟ್. ಹೌದು ಸರ್, ಬಟನ್ ಸ್ಟಾರ್ಟ್ ಆಗಿರುತ್ತೆ. ಎಲ್ಲಾನು ಫೀಚರ್ಸ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಸ್ತಾ ಹುಡುಕೋರ್ಗೆ. ಸರ್ ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 5,70,000 ಕೋಟಿಂಗ್ ಇದೆ ಸರ್. ಓಕೆ, ಪ್ರೈಸಿಂಗ್ ಫೈನಲ್ ಟು ಫೈನಲ್ 5,25,000 ಮಾಡ್ಕೊಡ್ತೀನಿ. 5,25,000ಕ್ಕೆ ಟಾಪ್ ಅಂಡ್ ಆಸ್ತಾ ವೇರಿಯಂಟ್ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಸಿಗ್ತಾರೆ. ಹೌದು ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು i10 ನೋಡುತ್ತಿರೋರಿಗೆ. ಸರ್ i10 2009 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿದ್ದಾರೆ. ಗಾಡಿ ಬಂದ್ಬಿಟ್ಟು ಬರೀ 90,000 ಓಡಿದೆ ಗಾಡಿ. ಸ್ಪೋರ್ಟ್ಸಾ ಸರ್? ಇದು ಬಂದ್ಬಿಟ್ಟು ಎರಾ ಸರ್, ಇದು ಎರಾ ವೇರಿಯಂಟ್ ಎರಾ ವೇರಿಯಂಟ್. ಪ್ರೈಸಿಂಗ್ ಏನು ಹೇಳ್ತೀರಾ? ಪ್ರೈಸಿಂಗ್ 2,15,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ 1,85,000 ಆಗುತ್ತೆ. 1,85,000ಕ್ಕೆ 2009 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಸಿಗ್ತಿರೋದು. ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಏನಾದರೂ ಮಾಡ್ತೀರಾ ಸರ್? ಮಾಡೋಣ ಬನ್ನಿ ಸರ್, ನೆಗೋಷಿಯಬಲ್ ಮಾಡೋಣ. ಓಕೆ ಸರ್, ನೆಕ್ಸ್ಟ್ ಇರೋದು ಸರ್ ಗ್ಲಾನ್ಸಾ. ಸರ್ ಗ್ಲಾನ್ಸಾ 2020 ಮಾಡಲ್, 2020 ಸಿಂಗಲ್ ಓನರ್, 49,000 ಡ್ರೈವ್ ಆನ್ ಆಗಿದೆ. ವಿ ವೇರಿಯಂಟ್ ಫುಲ್ ಟಾಪ್ ಅಂಡ್ ವೇರಿಯಂಟ್ ಇದು. ಗ್ಲಾನ್ಸಾ ವೈಟ್ ಕಲರ್ ಆಗಿದೆ ಗಾಡಿ. ಟಾಪ್ ಎಂಡ್ ಆಗಿರೋದ್ರಿಂದ ಎಲ್ಲಾನು ಫೀಚರ್ಸ್ ಬರುತ್ತೆ. ಆಡ್ ಆನ್ ಏನೂ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಬೋದು ಕಂಪ್ನಿಯಿಂದನೇ ಬಂದಿರೋದು. ಬರೀ 49,000 ಟೊಯೋಟೋ ಬ್ರ್ಯಾಂಡಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಓಡಿರೋದಾಗಿರುತ್ತೆ. ಸರ್ ಪೆಟ್ರೋಲ್ ಅಲ್ವಾ? ಸರ್ ಪೆಟ್ರೋಲ್ ವೆಹಿಕಲ್. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಪ್ರೈಸಿಂಗ್ 6,90,000 ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ ಒಂದು 640 ಆಗುತ್ತೆ ಸರ್ ಇದು. ಓಕೆ, 6,40,000 ಸರ್. ಲೋನ್ ಅಂತ ಹೋದ್ರೆ ಒಂದು 6 ಲಕ್ಷ ಸರ್, ಒಂದು 5 lakhsವರೆಗೂ ಲೋನ್ ಮಾಡ್ಬೋದು. 5 ಲಕ್ಷದವರೆಗೆ ಲೋನ್ ಆಗುತ್ತೆ. ಸರ್ ನೆಕ್ಸ್ಟ್ ಇರೋದು ಸರ್ ಆಲ್ಟೋ. ಸರ್ ಇದು ಆಲ್ಟೋ K10 ಆಟೋಮೆಟಿಕ್ VXI ಆಟೋಮೆಟಿಕ್. ಇದು 2015 ಮಾಡಲ್ ವೆಹಿಕಲ್. ಡ್ರೈವ್ ಅನ್ ಬಂದ್ಬಿಟ್ಟು 50,000 ಓಡಿದೆ ಗಾಡಿ. 50,000 ಓಡಿದೆ ಗಾಡಿ. ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಸೆಕೆಂಡ್ ಓನರ್ ಆಗಿರೋದು. 50,000. ಯಾರು ಸಿಟಿಲಿ ಆಲ್ಟೋ K10 ಹುಡುಕೋರಿಗೆ ಆಟೋಮೆಟಿಕ್ ಆಫ್ ಮಾಡ್ಬೋದು. ಸರ್ ಮೈಲೇಜ್ ಒಂದು 14-16 ಸರ್. ಈಸಿಯಾಗಿ ಸಿಟಿಲಿ 18 ಬರುತ್ತೆ ಸರ್. ಬರುತ್ತಾ? 18 ಬರುತ್ತೆ. ಓಕೆ, ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? 3,65,000 ಕೋಟ್ ಮಾಡ್ತಾ ಇದೀವಿ ಸರ್. 3,65,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ ಒಂದು 3,35,000 ಕೊಡ್ತೀವಿ ಸರ್. ಸರ್ 2021 ಮಾಡಲ್ ಶಿಫ್ಟ್ VXI ಇದು. ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕಿದ್ದಾರೆ ಕಂಪ್ನಿಯಿಂದ. ಓಕೆ, ಮ್ಯಾಗ್ ವೀಲ್ ಗೀಗ್ ವೀಲ್ ಎಲ್ಲ ಹಾಕಿದ್ದಾರೆ. ಅಂಡ್ VXI ಆಗಿರೋದು ಏರ್ ಬ್ಯಾಗ್ ಬರುತ್ತಲ್ವ ಸರ್? ಸರ್ ಖಂಡಿತ 2 ಏರ್ ಬ್ಯಾಗ್ ಬರುತ್ತೆ ವೆಹಿಕಲ್ಗೆ. ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವಿಲ್ ಹಾಕಿರೋದ್ರಿಂದ VXI ಆಗಿರೋದು. ಪೆಟ್ರೋಲ್ ವೇರಿಯಂಟು ಓಡಿರೋದು 56,000. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದಕ್ಕೆ 675 ಕೋಟ್ ಮಾಡ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ ಒಂದು 645 ವರೆಗೂ ಆಗುತ್ತೆ ಸರ್. 6,45,000. ಹೌದು ಸರ್. ಓಕೆ ಸರ್, ನೆಕ್ಸ್ಟು Hyundai Ion. ಸರ್ Hyundai Ion 2017 ಮಾಡಲ್. ಓಕೆ ಸರ್ ವೆಹಿಕಲ್ ಡ್ರೈವ್ ಬಂದ್ಬಿಟ್ಟು ಬರೀ 35,000 ಓಡಿದೆ ಗಾಡಿ. ವೇರಿಯಂಟ್ ಸರ್ ವೇರಿಯಂಟ್ ಬಂದ್ಬಿಟ್ಟು ಮ್ಯಾಗ್ನಾ ಪ್ಲಸ್. ಇದು ಮ್ಯಾಗ್ನಾ ಪ್ಲಸ್ ಆಗಿರುತ್ತೆ. ಇವನ್ ಟೈರ್ ಕಂಡೀಷನ್ ಆಲ್ಸೋ ಆಲ್ಮೋಸ್ಟ್ 80% ಟೈರ್ಸ್ ಇವೆ ನೋಡ್ಬೋದು. ಅಂಡ್ ಬರೀ ಓಡಿರೋದು 35,000 ಓಡಿರೋದು. ಸರ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು ನಾವು 3,10,000 ಕೋಟ್ ಮಾಡ್ತಾ ಇದೀವಿ ಸರ್. 3,10,000 ಕೋಟ್ ಮಾಡ್ತಾ ಇದೀವಿ. 2,80,000 ಫೈನಲ್ ಆಗುತ್ತೆ ಸರ್. ಸರ್ ಲೋನ್ ಆಗುತ್ತಲ್ಲ ಇದಕ್ಕೆ? 100% ಆಗುತ್ತೆ ಸರ್ ಲೋನು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸರ್? Chevrolet Enjoy. ಸರ್ Chevrolet Enjoy LTZ ಫುಲ್ ಟಾಪ್ ಎಂಡ್ 2013 ಮಾಡಲ್ ಇದು. ಓಕೆ, ವೆಹಿಕಲ್ ಬಂದ್ಬಿಟ್ಟು ಬರೀ 54,000 ಓಡಿದೆ ಅಷ್ಟೇ. ಅಂಡ್ ನಿಮಗೆ ರೂಫ್ AC ಎಲ್ಲ ಬರುತ್ತೆ. ಗಾಡಿ ನೋಡ್ಬೋದು. ಡೀಸೆಲ್ ಅಲ್ವಾ ಸರ್? ಪೆಟ್ರೋಲ್ ವೆಹಿಕಲ್. ಇದು ಮೈಲೇಜ್ ಒಂದು ಸಿಟಿಲಿ ಒಂದು 16 ವರೆಗೂ ಬರುತ್ತೆ. 16-17 ಬರುತ್ತೆ ಸರ್. 7 ಸೀಟರ್ ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ 338 ಹೇಳ್ತೀರಾ ಸರ್? ಇನ್ನೊಂದು ಬೆಸ್ಟ್ ಪ್ರೈಸ್ ಏನಾದ್ರು? ಸರ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ಇದಕ್ಕೆ. ಓಕೆ, 2,65,000 ಮಾಡ್ಕೊಡ್ತೀನಿ. 2,65,000. 2,65,000 ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಇರೋದು ಆಲ್ಟೋ K10 ಸರ್. ಸರ್ ಆಲ್ಟೋ K10 2013 ಮಾಡಲ್ 72,000 ಓಡಿದೆ. ಓಕೆ, ನಮ್ಮ ಕೋಟಿಂಗ್ ಬಂದ್ಬಿಟ್ಟು 2,65,000 ಕೋಟಿಂಗ್ ಇದೆ ಆಲ್ಟೋ K10. VXI ಇದು. VXI ವೇರಿಯಂಟ್. ಫೈನಲ್ ಟು ಫೈನಲ್ ಒಂದು 225 ವರೆಗೂ ಆಗುತ್ತೆ ಸರ್. ಇದು 2,25,000ಕ್ಕೆ 13 ಮಾಡಲು. ಹೌದು ಸರ್. ಸರ್ ಇನೋವಾ 2011 ಮಾಡಲ್ ಇದು. ಸೆಕೆಂಡ್ ಓನರ್. ಓಕೆ, ಗಾಡಿ ಬಂದ್ಬಿಟ್ಟು G ವೇರಿಯಂಟ್ ಆಗಿದೆ. ಟೈರ್ಸ್ ಎಲ್ಲ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್, ಯೋಕೋಮಾ ಟೈರ್ಸ್ ಹಾಕಿದ್ದಾರೆ ಗಾಡಿಲಿ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಸೋನಿದು ಹಾಕಿದೆ ನೋಡ್ಬೋದು. AC ಪವರ್ ಶೇರಿಂಗ್, ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. 7 ಸೀಟರ್ ಹುಡುಕೋರಿಗೆ. ಸರ್ ಓಡಿರೋದು ಅಷ್ಟ ಅಂದಾಜು? ಸರ್ ಓಡಿರೋದು 195 ಓಡಿದೆ ಸರ್ ವೆಹಿಕಲ್. 2 lakhs ಓಡಿದೆ ವೆಹಿಕಲ್ ಇದು. ಓಕೆ ಸರ್, ಸೆಕೆಂಡ್ ಓನರ್ ಅಲ್ವಾ? ಸರ್ ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೆ ನಾವು 6,50,000 ಕೋಟ್ ಮಾಡ್ತಾ ಇದೀವಿ.
ಫೈನಲ್ ಟು ಫೈನಲ್ ಒಂದು 6,25,000 ಕೊಡ್ತೀವಿ ಸರ್. 6,25,000ಕ್ಕೆ 11 ಮಾಡಲು ಇನೋವಾ ಸಿಗ್ತಿರೋದು. ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಏನಾಗಲ್ಲ, ಒಂದು 625ವರೆಗೂ ಮಾಡ್ಕೊಡ್ತೀವಿ ಫೈನಲ್. ಓಕೆ ಸರ್. ನೆಕ್ಸ್ಟ್ ಇರೋದು ಬ್ರೀಜಾ ಸರ್. ಸರ್ ಬ್ರೀಜಾ ಬಂದ್ಬಿಟ್ಟು 2016 ಮಾಡಲ್. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ZDI ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್. ZDI ಪ್ಲಸ್ ಟಾಪ್ ಎಂಡ್ ಆಗಿರೋ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಕೂಡ ಹಾಕಿದ್ದಾರೆ ನೋಡಬಹುದು ನೀವು. ಅಂಡ್ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್ ಯಾರು ಹುಡುಕ್ತಿರೋರಿಗೆ ಎಲ್ಲ ಫೀಚರ್ಸ್ ಬರುತ್ತೆ. ಸೆಕೆಂಡ್ ಸಿಂಗಲ್ ಸರ್? ಸರ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರು. ಓಡಿರೋದು ಅಂದಾಜು ಸರ್? ಸರ್ ಓಡಿರೋದು ಬಂದ್ಬಿಟ್ಟು 99,000 ಓಡಿದೆ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಾವು 7,75,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ ಒಂದು 7,25,000 ಮಾಡ್ಕೊಡ್ತೀನಿ. 7,25,000ಗೆ ಟಾಪ್ ಎಂಡು ZDI ಪ್ಲಸ್ ಬ್ರೀಜಾ ಸಿಗ್ತಿರೋದು. ಸರ್ ಲೋನ್ ಅಂತ ಹೋದ್ರೆ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಆಗುತ್ತಲ್ಲ ಸರ್? ಇದು ಮಾಡ್ಕೊಡ್ಬೋದು ಸರ್. ನೆಕ್ಸ್ಟ್ ಇನ್ನೊಂದಿರೋದು ಸರ್ ವೆಹಿಕಲ್ 2016 ಮಾಡಲ್ ಇದು ವೆಹಿಕಲ್ VXI. ಓಕೆ ಸರ್ ಸೆಕೆಂಡ್ ಓನರ್ ವೆಹಿಕಲ್. ಈ ಒಂದು ಟೈರ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸೋದಾರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಸಿಸ್ಟಮ್, ಇಯರ್ ಬ್ಯಾಗ್ ಸಮೇತ ಇಯರ್ ಬ್ಯಾಗ್ ಬರೋದಿಲ್ಲ VXI ಆಗಿರೋದ್ರಿಂದ. ಓಕೆ ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಹೇಳೋಕ್ಕಿಂತ ಮುಂಚೆ ಓಡಿರೋದು ಸರ್ ಇದು? ಸರ್ 89,000 ಡ್ರೈವನ್ ಆಗಿದೆ ಸರ್ ವೆಹಿಕಲ್. 89,000 ಓಡಿರೋ ವೆಹಿಕಲ್. ಸೆಕೆಂಡ್ ಓನರು 2016. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗು ಬಂದ್ಬಿಟ್ಟು 4,95,000 ಕೊಟ್ಟು ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ಒಂದು 460 ಆಗುತ್ತೆ ಸರ್. 4,60,000. 4,60,000 ಆಗುತ್ತೆ.